ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಸಿಂಪಲಾಗಿ ಒಂದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೇನು ಗ್ರೈಂಡ್ ಮಾಡೋ ಅಗತ್ಯವೇ ಇಲ್ಲ. ನಿಮ್ಮಲ್ಲೆಲ್ಲ ಪೌಡರ್ ಇದ್ದರೆ ಅದರದ್ದು ಹುಡಿ ಎಲ್ಲ ಇದ್ದರೆ, ನಾನು ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ಅಂದರೆ ನನ್ನಲ್ಲಿ ಅದು ಕೊತ್ತಂಬರಿ ಇದ್ದು ಮತ್ತು ಜೀರಿಗೆದ್ದು ಹುಡಿ ಇರಲಿಲ್ಲ. ಹುಡಿ ಇದ್ದರೆ ಏನು ತುಂಬ ಸಿಂಪಲಾಗಿ ಮಾಡ್ಬೋದು ಬೇಗ. ನೋಡಿ, ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು 3 ಕಾಯಿ ಮೆಣಸು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೇನೆ. ಆಮೇಲೆ ಹಾಕುವಾಗ ಹೇಳ್ತೇನೆ. ಆಮೇಲೆ ನೋಡಿ, 1.5 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ 3 ಸಲ ತೊಳೆದು ಅದಕ್ಕೆ ಒಂದು ಅರ್ಧ ಚಮಚ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ಬೇಯಿಸೋದು. ನಾವು ಒಂದು 10 ನಿಮಿಷ ಬೇಯಿಸಬೇಕು. ಬೇಯಿಸುವಾಗ ಸ್ವಲ್ಪ ನಾವು ಮಧ್ಯ ಮಧ್ಯ ಕೈ ಸೌಟ ಆಡಿಸಬೇಕು. ನೋಡಿ, ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೀರೆಲ್ಲ ಹಾಕಲಿಕ್ಕಿಲ್ಲ, ಹಾಗೆ ಬೇಯಿಸೋದು. ಅದೇ ನೀರು ಬಿಟ್ಕೊಳ್ತಾನೆ ನೋಡಿ, ನೀರು ಬಿಟ್ಕೊಳ್ತಾ ಇದೆ. ಮಧ್ಯದಲ್ಲಿ ನಾವು ಒಂದು 3-4 ಸಲ ಸೌಟೆಲ್ಲ ಹಾಕಬೇಕು, ಇಲ್ಲಾದರೆ ಅದು ತಳ ಹಿಡಿಬೋದು. ನೋಡಿ, ಬೇಯ್ತಾ ಬಂತು. ಅರ್ಧ ಇದರಲ್ಲಿ ಬೇಯುತ್ತೆ, ಅದರಿಂದ ಮತ್ತೆ ಪುನಃ ಜಾಸ್ತಿ ಬೇಯಿಸುವ ಅಗತ್ಯ ಇಲ್ಲ. ಅದನ್ನು ನಾವು ಸ್ವಲ್ಪ ಮಗುಚಿ ಹಾಕ್ತಾ ಇರಬೇಕು. ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರೋಣ. ನಾವು ಸ್ವಲ್ಪ ನಾನಿಂದ ಸ್ವಲ್ಪ ಗ್ರೈಂಡ್ ಮಾಡಬೇಕು ನನಗೆ. ಅಂದರೆ ನನ್ನಲ್ಲಿ ಅದು ಹುಡಿ ಇಲ್ಲ ಅಂತ ಹೇಳಿದ್ನಲ್ಲ. 3 ಚಮಚ ಕೊತ್ತಂಬರಿ, ಆಮೇಲೆ 1.5 ಚಮಚ ಜೀರಿಗೆ ಹಾಕಿ ನಾನು ಅದನ್ನು ಹುಡಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ನೈಸಾಗಿ ಹುಡಿ ಮಾಡಬೇಕು. ನಿಮ್ಮಲ್ಲಿ ಪೌಡರ್ ಇದ್ದರೆ ಅದನ್ನೇ ಹಾಕ್ಬೋದು. ನನ್ನಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ನಾನು ಅದನ್ನು ಮಾತ್ರ. ಆಮೇಲೆ ನೋಡಿ, ಸ್ವಲ್ಪ ಹುಣಸೆ ಹಣ್ಣು ತಗೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ನಾನು. ನೋಡಿ, ಬೆಂದಿದೆ ಇವಾಗ. ಇದು ನೀರು ಬಿಟ್ಕೊಂಡಿದೆ ನೋಡಿ. ಈಗ ಇನ್ನೊಂದು ಪಾತ್ರೆಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕಿ, ಒಂದು 3 ಚಮಚದಷ್ಟು ಖಾರ ಹುಡಿ, ಅಚ್ಚ ಖಾರದ ಹುಡಿ ಅಂತ ಹೇಳ್ತಾರಲ್ಲ, ಮೆಣಸಿನ ಹುಡಿ ಹಾಕಿದರೆ ಆಯಿತು. ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು, ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದರೆ. ಅಷ್ಟು ಖಾರ ಆಗೋದಿಲ್ಲ ಇದು. ನಾನು 3 ಚಮಚ ಹಾಕಿದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಅದಕ್ಕೆ ನಾನು 1 ಚಮಚದಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ. ಗರಂ ಮಸಾಲೆ ಗರಂ ಮಸಾಲೆ ಏನು ಹಾಕಲಿಕ್ಕಿಲ್ಲ. ಇದು ಅಂದರೆ ಚಕ್ಕೆ ಲವಂಗ ಅದೆಲ್ಲ ಹಾಕೋ ಅಗತ್ಯ ಇಲ್ಲ, ಇದು ಇಷ್ಟೇ ಸಾಕು. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ, ಅದನ್ನು ಕಟ್ ಮಾಡಿ. ಬೆಳ್ಳುಳ್ಳಿ ಜೊತೆ ಈರುಳ್ಳಿ ಕೂಡ ಹಾಕೋಬೋದು. ಈರುಳ್ಳಿ, ಕಾಯಿ ಮೆಣಸು ಮತ್ತು ಈರುಳ್ಳಿ ಹಾಕ್ತಾಯಿದ್ದೇನೆ ಇವಾಗ. ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಅದು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಮನೆಯಲ್ಲಿ ಮಾಡಿದ್ದು ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡಿದರೆ ಆಯಿತು. ಅದನ್ನು ಹಾಕ್ಕೊಳ್ಳಿ. ಆಮೇಲೆ ನಾನು ಗ್ರೈಂಡ್ ಮಾಡಿದ್ದೇನಲ್ಲ, ಅದನ್ನು ಹಾಕ್ಕೊಂಡ್ರೆ ಆಯ್ತು. ಅಂದರೆ ಕೊತ್ತಂಬರಿ ಮತ್ತು ಜೀರಿಗೆದ್ದು ಹುಡಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದರೆ ಸ್ವಲ್ಪ ಅದರದ್ದು ಘಮ ಚೆನ್ನಾಗಿ ಬರುತ್ತೆ, ಚಂದದ ಆರಾಮ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಸ್ವಲ್ಪ ಇನ್ನು ಲಾಸ್ಟಿಗೆ ಸ್ವಲ್ಪ ಬೇಕು. ಹಾಗೆ ಇವಾಗ ನಾನು ಚಿಕನ್ ಪೀಸೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಅದರ ನೀರಿನ ಸಮೇತ ಹಾಕಿ, ಯಾಕೆಂದರೆ ಅದು ಸ್ವಲ್ಪ ಬೇಯಲಿಕ್ಕೆ ಉಂಟು. ಇದರದ ಮಸಾಲೆ ಜೊತೆ ಸ್ವಲ್ಪ ಬೇಯಬೇಕಲ್ಲ, ಅಷ್ಟೇ. ನಾವು ಬೇರೆ ಏನು ಹಾಕಲಿಕ್ಕಿಲ್ಲ ಇದಕ್ಕೆ. ಇವಾಗ ತುಂಬ ಸಿಂಪಲ್ಲಾಗಿ ಮಾಡೋದು. ಹಾಗೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕೋತಾ ಇದ್ದೇನೆ, ಆಗ ನೀರಲ್ಲಿ ಇಟ್ಟಿದ್ದೆಲ್ಲ. ಹಾಗೆ ಇಲ್ಲಾಂದರೆ ನೀವು ವಿನೆಗರ್ ಹಾಕೋಬೋದು 1 ಚಮಚ, ಇಲ್ಲ ಲಿಂಬೆ ಹಣ್ಣಿನ ರಸ ಕೂಡ ಹಾಕೋಬೋದು. ಆದರೆ ಹುಣಸೆ ಹಣ್ಣಿನ ರಸನೇ ಸ್ವಲ್ಪ ಚೆನ್ನಾಗಾಗುತ್ತೆ ಇದಕ್ಕೆ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ನೋಡಿಕೊಂಡು ಹಾಕಬೇಕು. ಚೆನ್ನಾಗಿ ಬೆಂದರೆ ಆಯಿತು. ಅದು ಆಲ್ರೆಡಿ ಒಂದು ಅರ್ಧ ಬೆಂದಿದೆ, ಅದರಿಂದ ಇನ್ನು ಅರ್ಧ ಬೆಂದರೆ ಸಾಕು. ಒಂದು 10 ನಿಮಿಷ ಅದರ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆಂದರೆ, ನಿಮಗೆ ಸ್ವಲ್ಪ ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟವಲ್ಲಿ ಇಡ್ಬೋದು. ಇಲ್ಲಾಂದರೆ ಸ್ವಲ್ಪ ಗಸಿ ಅಂತ ಬೇಕಾದರೆ ಇದನ್ನು ಹೀಗೆ ಮಾಡ್ಬೋದು. ಅಂದರೆ ನಮಗೆ ಅನ್ನಕ್ಕೆ, ದೋಸೆ, ಇಡ್ಲಿ, ಚಪಾತಿ ಯಾವುದಕ್ಕೆ ಕೂಡ ತುಂಬ ಒಳ್ಳೆಯ ಸೈಡ್ ಡಿಶ್ ಇದು. ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿ, ಇದು ಆಗ್ತಾ ಬಂತು ಇವಾಗ. ಇನ್ನು ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಅಲ್ಲಿಗೆ ನಮ್ಮದು ಚಿಕನ್ ಫ್ರೈ ತುಂಬ ಈಸಿ, ಸಿಂಪಲ್. ನಿಮಗೇನು ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ, ಹಾಗೆ ಮಾಡ್ಬೋದು. ಬರೀ ಒಂದು ಅದರದ್ದು ಹುಡಿ ಎಲ್ಲ ಇದ್ದರೆ ಹಾಕಿ ಮಾಡ್ಬೋದು. ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ರೈಸ್ ಯಾವುದಕ್ಕೂ ಬೇಕಾದರೂ ಒಂದು ಸೂಪರ್ ಕಾಂಬಿನೇಷನ್. ಮಾಡಿ ನೋಡಿ.